ಬಂದಿರತಕ್ಕಂಥ ಚರ್ಚೆ ರಾಜ್ಯ ನಾಯಕರನ್ನು ಕೂಡ ಹೊಣೆ ಮಾಡ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷರು ಬದಲಾಗ್ಬೋದು, ವಿಪಕ್ಷ ನಾಯಕರು ಬದಲಾಗ್ಬೋದು ಅನ್ನೋದು ನೇರವಾಗಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಸತ್ಯನ ಹೇಗೆ? ಅದು ನಿಮ್ಮ ಭ್ರಮೆ ಅಷ್ಟೇ. ಭ್ರಮೆಗೆಲ್ಲ ನಾನು ಉತ್ತರ ಕೊಡಲ್ಲ. ದೆಹಲಿಯಲ್ಲಿ ನಾವು ಹೋಗಿ ಭೇಟಿ ಮಾಡಿ ಅವ್ರಿಗೆ ವಿಸ್ತೃತವಾಗಿ ಅವರು ಜಾಸ್ತಿ ಮಾಹಿತಿಗಳನ್ನು ತರಿಸ್ಕೊಂಡಿದ್ದಾರೆ. ಅವರು ರಾಜ್ಯದಲ್ಲಿ ಪಾರ್ಟಿಯನ್ನು ಕಟ್ಟೋದ್ರ ಬಗ್ಗೆ ಹೆಚ್ಚು ಗಮನ ಕೊಡಿ. ಈ ವಿಚಾರದ ಬಗ್ಗೆ ನಾವೇ ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀರಿ, ಐಡೆಂಟಿಫೈ ಮಾಡ್ತೀರಿ ಮತ್ತು ಕ್ರಮ ತೆಗೆದುಕೊಳ್ಬೇಕಾಗಿರೋದು ನಾವೇ. ಕೇಂದ್ರದ ನಾಯಕತ್ವ ಕ್ರಮ ತೆಗೆದುಕೊಳ್ಳಿ, MLA ಇರೋದ್ರಿಂದ. ಅದರಿಂದ ನಾವು ಯಾವ ಸಮಯದಲ್ಲಿ ಕ್ರಮ ತೆಗೆದುಕೊಳ್ಬೇಕು ಅದ್ರ ಮೇಲೆ ಕ್ರಮ ತೆಗೆದುಕೊಳ್ತೀರಿ. ಈ ಥರ ಮಾಡಿದಂಥ ವ್ಯಕ್ತಿಗಳನ್ನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದಾರೆ. ಯಾವ ಸಮಯ ಏನು ಅನ್ನೋದನ್ನು ನಿಗದಿ ಮಾಡಿಲ್ಲ. ಯಾರ ಹೆಸರು ಹೇಳಿ ನಾವು ಹೇಳಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಇದೆಯಲ್ಲ, ಗೊತ್ತಾಗ್ತಿತ್ತು. ಕೊಡಲಿ ಅವರು. CT ರವಿ ಅವರು ನನ್ನ ಹತ್ರನೂ ಮಾತಾಡಿದ್ದಾರೆ, ಕೊಡ್ತಾರೆ, ಕೊಡಲಿ. ಗೊತ್ತಿಲ್ಲ, ನಾನು ಕೇಳಿದೆ ಹೆಸರು ಹೇಳಿ ಅಂತ, ಹೆಸರು ಗೊತ್ತಿಲ್ಲ ಅಂದರು. ಅದರಿಂದ ಏನು ಅದ್ರ ಬಗ್ಗೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಪಾರ್ಟಿ ಅಲ್ಲದೆ ಇರೋರ ಬಗ್ಗೆ ನಾನು ರಿಯಾಕ್ಟ್ ಮಾಡಲ್ಲ. ನಮ್ಮ ಪಾರ್ಟಿಯಲ್ಲಿ ಇದ್ದರೆ ನಾವು ರಿಯಾಕ್ಟ್ ಮಾಡ್ಬೋದು. ನಮ್ಮ ಪಾರ್ಟಿ ಅಲ್ದವ್ರಿಗೆ ನಾನೇ ಅವ್ರು ನಮ್ಮ ಕೇಂದ್ರದ ನಾಯಕರು. ಅವ್ರು ಏನು ಹೇಳಿದ್ದಾರೆ ಅದು ಕರೆಕ್ಟ್ ಇರ್ತದೆ. ಈಗ ಧರ್ಮಸ್ಥಳ ಹೋಗೋದು ಇಲ್ಲ, ಕ್ಯಾನ್ಸಲ್. ಮೊನ್ನೆನೇ ಡೆಲ್ಲಿಯಲ್ಲಿ 3 ಪ್ರೆಸ್ ಮೀಟ್ ಮಾಡಿದ್ದೀನಿ ನಾನು. ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ 3 ಪ್ರೆಸ್ ಮೀಟಲ್ಲಿ ಹೇಳಿದ್ದೀನಿ. ಧರ್ಮಸ್ಥಳ ವಿಚಾರ ಇಲ್ಲ. ಏನೇ ಇದ್ರೂ ಕೂಡ ಪಾರ್ಟಿ ಈಗ SD ಸೋಮಶೇಖರ್ ಅವ್ರ ಬಗ್ಗೆ ಏನು ಕ್ರಮ, ಅವರು ಪಾರ್ಟಿ ವಿರುದ್ಧ ಚಟುವಟಿಕೆ ಮಾಡಿದಾಗ ಏನು ಕ್ರಮ ಹಂಗೆ ಆಯಿತು, ಅದೇ ಥರ ಇದನ್ನು ಕ್ರಮ ಹಾಗೆ ಆಗುತ್ತೆ. ಅದಕ್ಕೇನು ಹೊಸ ಆಯಾಮ ಏನಿಲ್ಲ. ರಾಜ್ಯಾಧ್ಯಕ್ಷರು ಹೋಗ್ತಾ ಇದಾರಲ್ಲ ಸರ್, ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ. ಅವ್ರು ಹೇಳಿದ ಡೇಟ್ಗೆ ಹೋಗ್ತಾ ಇದ್ದಾರೆ. ಶಾಸಕಾಂಗ ಸಭೆ ನಾಳೆನೇ ಆಗಬೇಕಾಗಿತ್ತು, ಕ್ಯಾನ್ಸಲ್ ಆಯಿತು. ಬಟ್ ಅವ್ರು ನಾಳೆ ಹೋಗ್ತಾ ಇದ್ದಾರೆ. ಇಲ್ಲ, ಅದೇ ಆ ಥರದ್ದು ಯಾವುದಿಲ್ಲ. ಅವ್ರು ವೈಯಕ್ತಿಕ ಅದು. ಧನ್ಯವಾದಗಳು.